ಮೊದಲನೆಯ ಪ್ರಶ್ನೆ, ಯಾವ ಜೀವಿಯ ರಕ್ತ ಬಿಳಿಯಾಗಿರುತ್ತದೆ? ಎ ಚೇಳು, ಬಿ ಹಾವು, ಸಿ ಮೀನುಗಳು, ಡಿ ಜಿರಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಿರಳೆ. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿಯ ಮಾಂಸ ಪ್ರಪಂಚದಲ್ಲಿ ಅತಿ ಹೆಚ್ಚು ತಿನ್ನುತ್ತಾರೆ? ಎ ಹಂದಿ ಮಾಂಸವನ್ನ, ಬಿ ಕೋಳಿ ಮಾಂಸವನ್ನ, ಸಿ ಮೀನಿನ ಮಾಂಸವನ್ನ, ಡಿ ಮೊಸಳೆಯ ಮಾಂಸವನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಂದಿ ಮಾಂಸ. ಮೂರನೆಯ ಪ್ರಶ್ನೆ, ಯಕ್ಷಗಾನ ಯಾವ ರಾಜ್ಯಕ್ಕೆ ಸೇರಿದ ನೃತ್ಯ? ಎ ಅಸ್ಸಾಂ, ಬಿ ಕರ್ನಾಟಕ, ಸಿ ಬಿಹಾರ್, ಡಿ ಗೋವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ನಾಲ್ಕನೆಯ ಪ್ರಶ್ನೆ, ಯಾವ ಮಾಂಸದಲ್ಲಿ ಹೆಚ್ಚಾಗಿ ಮೂಳೆಗಳು ಕಂಡುಬರುವುದಿಲ್ಲ? ಎ ಕೋಳಿ ಮಾಂಸ, ಬಿ ಹಂದಿಯ ಮಾಂಸ, ಸಿ ಮೀನಿನ ಮಾಂಸ, ಡಿ ಹಸುವಿನ ಮಾಂಸದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಸುವಿನ ಮಾಂಸದಲ್ಲಿ. ಐದನೆಯ ಪ್ರಶ್ನೆ, ಲಿವರ್ ಫ್ರೈ ಯಾವ ರೋಗಿಗಳಿಗೆ ತುಂಬಾ ಉತ್ತಮ? ಎ ಹೃದಯ ಸಮಸ್ಯೆ ಇರುವವರಿಗೆ, ಬಿ ಬಿಪಿ ಇರುವವರಿಗೆ, ಸಿ ಕ್ಯಾನ್ಸರ್ ಇರುವವರಿಗೆ, ಡಿ ಶುಗರ್ ಇರುವವರಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ ಇರುವವರಿಗೆ. ಆರನೆಯ ಪ್ರಶ್ನೆ, ಯಾರನ್ನ ಮೈಸೂರಿನ ಹುಲಿ ಎಂದು ಕರೆಯುತ್ತಾರೆ? ಎ ಬೀರ್ಬಲ್, ಬಿ ಕೃಷ್ಣದೇವರಾಯ, ಸಿ ಕೆಂಪೇಗೌಡರು, ಡಿ ಟಿಪ್ಪು ಸುಲ್ತಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಟಿಪ್ಪು ಸುಲ್ತಾನರನ್ನ. ಏಳನೆಯ ಪ್ರಶ್ನೆ, ಕೃಷ್ಣನು ಇದ್ದ ಯುಗ ಯಾವುದು? ಎ ಕಲಿಯುಗ, ಬಿ ಸತ್ಯಯುಗ, ಸಿ ತ್ರೇತಾಯುಗ, ಡಿ ದ್ವಾಪರ ಯುಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದ್ವಾಪರ ಯುಗ. ಎಂಟನೆಯ ಪ್ರಶ್ನೆ, ಮೈಕೈ ನೋವಿಗೆ ಯಾವ ಹಣ್ಣು ತುಂಬಾ ಉತ್ತಮ? ಎ ಆರೆಂಜ್, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಒಂಬತ್ತನೆಯ ಪ್ರಶ್ನೆ, ಯಾವ ಎಣ್ಣೆಯಿಂದ ಮಾಡಿದ ಆಹಾರ ತುಂಬಾ ಒಳ್ಳೆಯದು? ಎ ಸೂರ್ಯಕಾಂತಿ ಎಣ್ಣೆ, ಬಿ ಆಲಿವ್ ಎಣ್ಣೆ, ಸಿ ಕೊಬ್ಬರಿ ಎಣ್ಣೆ, ಡಿ ಸಾಸಿವೆ ಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಸಿವೆ ಎಣ್ಣೆ. ಹತ್ತನೆಯ ಪ್ರಶ್ನೆ, ಯಾವ ಮರವನ್ನ ಹತ್ತಲು ನಾವು ಎಂದಿಗೂ ಸಾಧ್ಯವಿಲ್ಲ? ಎ ತೆಂಗಿನ ಮರ, ಬಿ ಹತ್ತಿ ಮರ, ಸಿ ಬೇವಿನ ಮರ, ಡಿ ಪಪಾಯ ಹಣ್ಣಿನ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಪಾಯ ಮರ. 11ನೆಯ ಪ್ರಶ್ನೆ, ಯಾವ ಪಕ್ಷಿಗೆ ಆಹಾರ ಹಾಕಿದ್ದರೆ ತುಂಬಾ ಒಳ್ಳೆಯದ್ದು? ಎ ನವಿಲುಗಳಿಗೆ, ಬಿ ಕಾಗೆ, ಸಿ ಪಾರಿವಾಳಗಳು, ಡಿ ಗೂಬೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನವಿಲುಗಳಿಗೆ. 12ನೆಯ ಪ್ರಶ್ನೆ, ಯಾವ ಪಾತ್ರೆಯಲ್ಲಿ ನೀರನ್ನು ಕುಡಿದರೆ ತುಂಬಾ ಒಳ್ಳೆಯದ್ದು? ಎ ತಾಮ್ರದ ಪಾತ್ರೆ, ಬಿ ಸ್ಟೀಲ್ ಪಾತ್ರೆ, ಸಿ ಕಬ್ಬಿಣದ ಪಾತ್ರೆ, ಡಿ ಸಿಲ್ವರ್ ಪಾತ್ರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರದ ಪಾತ್ರೆ. 13ನೆಯ ಪ್ರಶ್ನೆ, ಶಿವನಿಗೆ ಯಾವ ಹೂವು ತುಂಬಾ ಶ್ರೇಷ್ಠ? ಎ ಮಲ್ಲಿಗೆ ಹೂವ, ಬಿ ತುಂಬೆ ಹೂವ, ಸಿ ದಾಸವಾಳ ಹೂವ,
ಡಿ ಸೇವಂತಿಗೆ ಹೂವು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತುಂಬೆ ಹೂವು. 14ನೆಯ ಪ್ರಶ್ನೆ, ನೋಟಿನಲ್ಲಿ ನಮ್ಮ ಕನ್ನಡ ಭಾಷೆಗೆ ಎಷ್ಟನೇ ಸ್ಥಾನವನ್ನು ನೀಡಲಾಗಿದೆ? ಎ 4ನೇ ಸ್ಥಾನ, ಬಿ 6ನೆಯ ಸ್ಥಾನ, ಸಿ 5ನೆಯ ಸ್ಥಾನ, ಡಿ 8ನೆಯ ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 4ನೇ ಸ್ಥಾನ. 15ನೆಯ ಪ್ರಶ್ನೆ, ಈ ಸ್ಥಳಗಳಲ್ಲಿ ನಿಮ್ಮ ಹೆಂಡತಿಯನ್ನ ಇಂದಿಗೂ ಕೂಡ ನೀವು ಒಂಟಿಯಾಗಿ ಬಿಡಬಾರದು. ಎ ಬೇರೆ ಪುರುಷರ ಜೊತೆಗೆ, ಬಿ ಸಂಬಂಧಿಕರ ಹತ್ತಿರ, ಡಿ ಆಸ್ಪತ್ರೆಗಳಲ್ಲಿ, ಡಿ ತವರು ಮನೆಗಳಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪರಪುರುಷರ ಜೊತೆಗೆ ಮತ್ತು ಸಂಬಂಧಿಕರ ಹತ್ತಿರ. ಹೌದು ಪ್ರಿಯ ವೀಕ್ಷಕ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.